ಈಶ್ವರ ಸರ್ವಲೋಕೇಶ್ವರ ಭೋಕ್ತಾಧಿಪತಯೇ ನಿತ್ಯಂ ಗೌರಿ ಪ್ರಿಯ ನಮೋಸ್ತುತೆ. TV9 ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 20/9/2021 ಸೋಮವಾರ, ಭಾದ್ರಪದ ಮಾಸ ಶುಕ್ಲ ಪಕ್ಷ, ಹುಣ್ಣಿಮೆ, ಪೂರ್ವಭಾದ್ರ ನಕ್ಷತ್ರ, ಶೂಲಯೋಗ, ವಣಿಕಕರಣ ಇರತಕ್ಕಂತಹ ಈ ದಿನ ಅನಂತನ ಹುಣ್ಣಿಮೆಯೂ ಹೌದು. ಹಾಗೆಯೇ ಮಹತ್ತರವಾದ ಈ 15 ದಿನಗಳನ್ನು ಕೂಡ ನಾವು ನಿರೀಕ್ಷೆಯಲ್ಲಿದ್ದೀವಿ. ಬಹಳ ವಿಶೇಷವಾದ ದಿನಗಳು ಕೂಡ ಇದಾಗಿದೆ. ಸನಾತನ ಸಂಸ್ಕೃತಿಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಈ 14 ದಿನಗಳನ್ನು ಬಹಳ ಪರ್ವ ದಿನಗಳು ಅಂತೂ ಕೂಡ ನಾವು ಪರಿಗಣನೆಗೆ ತಗೊಳ್ತಾ ಇದ್ದೀವಿ. ಅದರ ಜೊತೆಗೆ ಇಂದು ಚಾತುರ್ಮಾಸ ವ್ರತ ಸಮಾಪ್ತಿಯಾಗುತ್ತೆ. ಉಮಾಮಹೇಶ್ವರಿ ವ್ರತವನ್ನು ಕೂಡ ಈ ದಿನ ಆಚರಣೆ ಕೆಲವು ಭಾಗಗಳಲ್ಲಿ ಮಾಡ್ತಾರೆ. ಈ ದಿನದ ರಾಹುಕಾಲ 7:35 9:06 ತನಕ ರಾಹುಕಾಲ ಇರುತ್ತೆ. ಸರ್ವಸಿದ್ಧಿ ಕಾಲ 7:52 9:30 ತನಕ ಸರ್ವಸಿದ್ಧಿ ಕಾಲ ಇರತಕ್ಕಂಥ ದಿನವೂ ಕೂಡ ಇದಾಗಿದೆ. ಇಂದು ಚಂದ್ರ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಆ ಮಹಾದಿನಗಳು ಯಾವುದು, ಆ ವಿಶೇಷ ದಿನಗಳು ಯಾವುದು ಅಂತ ಹೇಳಿದ್ರೆ, ಇಂದಿನಿಂದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪೂರ್ತಿ ಈ 14 ದಿನಗಳು ಕೂಡ ಪಿತೃಗಳಿಗೆ ನಾವು ಮೀಸಲಿಟ್ಟಿರ್ತಕ್ಕಂತಹ ದಿನಗಳು ಕೂಡ ಇದಾಗಿದೆ. ಹಾಗಾಗಿ ಇದನ್ನು ಪಿತೃಪಕ್ಷ ಅಂತ ಕೂಡ ನಾವು ಕರಿತೀವಿ. ಈ ಪಕ್ಷಕ್ಕೆ ಬಹಳ ಮಹತ್ವ ಇದೆ, ವಿಶೇಷತೆ ಇದೆ. ಎಲ್ಲವೂ ಕೂಡ ನಾವು ದೇವಋಣ ಆಗ್ಬೋದು, ಪಿತೃಋಣ ಆಗ್ಬೋದು, ಗುರು ಋಣ ಆಗ್ಬೋದು, ಇವು ತೀರಿಸ್ಕೊಳ್ತಕ್ಕಂತಹ ಸಮಯ ಕೂಡ, ಅಂದರೆ ಪಿತೃಗಳ ಋಣವನ್ನು ತೀರಿಸ್ಕೊಳ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಅದರೊಂದಿಗೆ ಈ ಒಂದು ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂತಹ ಅಮಾವಾಸ್ಯೆಯ ದಿನವನ್ನು ನಾವು ಮಹಾಲಯ ಅಮಾವಾಸ್ಯೆ ಅಂತೂ ಕೂಡ ಆಚರಣೆ ಮಾಡ್ತೀವಿ. ಅದನ್ನು ಅಕ್ಟೋಬರ್ 6ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇರುತ್ತೆ. ಅಲ್ಲಿಯ ತನಕ ಈ 14 ದಿನ ವಿಶೇಷವಾಗಿ ನಾವು ಪ್ರತಿದಿನವೂ ಸಹ ನಾವು ಯಾವುದೇ ಕಾರ್ಯ ಮಾಡಲಿ, ಏನೇ ಒಂದು ಮನೆಯಿಂದ ಅಂದರೆ ಹೊರಗಡೆ ಹೋಗಬೇಕಾಗಿರಲಿ, ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಸಹ ನಾವು ಪಿತೃಗಳನ್ನು ನೆನೆಸ್ಕೊಳ್ಳೇಬೇಕು, ಜ್ಞಾಪಿಸ್ಕೊಳ್ಳೇಬೇಕು. ಅದರೊಂದಿಗೆ ನಾವು ವಿಶೇಷವಾಗಿ ಶ್ರದ್ಧೆಯಿಂದ ಶ್ರಾದ್ದವನ್ನು ಅರ್ಪಿಸ್ತಕ್ಕಂಥದ್ದು, ತರ್ಪಣಗಳನ್ನು ಅರ್ಪಿಸ್ತಕ್ಕಂಥದ್ದು ಕೂಡ ಇದೆ. ಅದರಲ್ಲಿ ಜೊತೆಗೆ ಈ 14 ದಿನ ಯಾರಿಗೆ ನಾವು ವಿಶೇಷವಾಗಿ ತರ್ಪಣ ಕೊಡ್ತೀವಿ, ಶ್ರಾದ್ದಗಳನ್ನು ಅರ್ಪಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಈಗ ತಾನೇ ತೀರಿಕೊಂಡಿರ್ತಕ್ಕಂಥವ್ರು, ಈಗ ತಾನೇ ದೈವಾಧೀನರಾಗಿರ್ತಕ್ಕಂಥವ್ರು, ಒಂದು ವರ್ಷದಲ್ಲಿ ದೈವಾಧೀನರಾಗಿರ್ತಕ್ಕಂಥ ಅವರ ಆತ್ಮಗಳೆಲ್ಲವೂ ಕೂಡ ಇನ್ನೂ ಇಲ್ಲೇ ಇರುತ್ತೆ. ಹಾಗಾಗಿ ಅವರಿಗೆ ನಾವು ಈ ವರ್ಷದಲ್ಲಿ 14 ದಿನ ಪ್ರತಿದಿನ ಸಹ ನಾವು ಎಳ್ಳು ನೀರನ್ನು ಅವರಿಗೆ ಅರ್ಪಣೆ ಮಾಡಿದ್ದೆ ಆದರೆ ಅವರ ಆತ್ಮ ಸಂತೃಪ್ತಿಯಾಗತ್ತೆ. ಅದರೊಂದಿಗೆ ಈ ಪಿತೃಪಕ್ಷದ ವಿಶೇಷತೆ ಏನು, ಮಹತ್ವ ಏನು, ಈ ಪಿತೃಪಕ್ಷದ ವಿಶೇಷತೆ ಅಂತ ಹೇಳಿದ್ರೆ, ಇದಕ್ಕೆ ನಾವು ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳು ಕೂಡ ಇದೆ. ಅದರಲ್ಲಿ ಮಹತ್ವವಾಗಿ ಒಂದು ವಿಶೇಷವಾದ ಒಂದು ಸನ್ನಿವೇಶ ಅಂತ ಹೇಳಿದಾಗ, ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮರಾಯನು ಕೆಲವೊಂದು ಹಿತೋಪದೇಶಗಳನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪಿತೃಗಳ ಮಹತ್ವದ ಬಗ್ಗೆ ಧರ್ಮರಾಯನು ಭೀಷ್ಮರನ್ನು ಕೇಳಿದಾಗ ಭೀಷ್ಮರು ಸಾಕ್ಷಾತ್ ಹೇಳ್ತಾರೆ, ನೋಡಿ, ನಾವು ಯಾವುದೇ ಕಾರ್ಯಗಳನ್ನು ಮಾಡಲಿ, ಯಾವುದೇ ಪೂಜೆ ಹೋಮ ಹವನಗಳನ್ನು ಮಾಡಿದ್ರೂ ಸಹ ಅದರ ಜೊತೆಗೆ ಪಿತೃಗಳ ಕಾರ್ಯ ಮಾಡಲೇಬೇಕು. ಅದಕ್ಕೆ ಸಾಕ್ಷಾತ್ ನಿದರ್ಶನ ಅಂತ ಹೇಳಿದ್ರೆ, ನಮ್ಮ ತಂದೆಯ ಪಿತೃ ಕಾರ್ಯವನ್ನು ನಾನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಆ ಪಿತೃಗಳ ಒಂದು ಶ್ರಾದ್ದವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಂದೆಯ ಕೈಗಳು ನನಗೆ ಕಾಣಿಸಿದಂತಹದ್ದು ಕೂಡ ಇದೆ. ಅಂದರೆ ಅವರೇ ಬಂದು ಆ ಪಿತೃಗಳ ಇದನ್ನು ಸ್ವೀಕಾರ ಮಾಡಿದ್ದನ್ನು ಕೂಡ ನಾನು ಕಂಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ, ಮಾನವ ಜನ್ಮ ಎತ್ತಿದ ಪ್ರತಿಯೊಬ್ಬರೂ ಸಹ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಪಿತೃಗಳ ಕಾರ್ಯ ಮಾಡಲೇಬೇಕು ಅಂತ ಸಾಕ್ಷಾತ್ ಭೀಮ ಧರ್ಮರಾಯನಿಗೆ ಹೇಳಿದಂಥ ಸನ್ನಿವೇಶವೂ ಕೂಡ ಉಲ್ಲೇಖ ಆಗಿದೆ. ಹಾಗಾಗಿ ಈ ಪಿತೃಗಳ ಕಾರ್ಯಗಳನ್ನು ಈ 14 ದಿನ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಯಥಾಶಕ್ತಿಯಾಗಿ, ಯಥಾವಿಧಿಯಾಗಿ ಪ್ರತಿದಿನ ನಾವು ಸ್ನಾನ, ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಆ ಪಿತೃಗಳಿಗೆ ತರ್ಪಣ ಆಗಲಿ, ಶ್ರಾದ್ದವನ್ನಾಗಲಿ ಅರ್ಪಣೆ ಮಾಡಿದ್ದೆ ಆದರೆ ತುಂಬಾ ನಮಗೆ ಅಂತಃಶಕ್ತಿ ವೃದ್ಧಿಯಾಗುತ್ತೆ. ನಮಗೆ ಬರ್ತಾ ಇರತಕ್ಕಂಥ ದೋಷಗಳಾಗ್ಬೋದು, ಕರ್ಮಗಳಾಗ್ಬೋದು, ಎಲ್ಲವೂ ಕೂಡ ನಮ್ಮಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಬಹುಮಟ್ಟಿಗೆ ಇದೆ. ಯಾಕೆಂದರೆ ಮನುಷ್ಯ ಪ್ರತಿದಿನವೂ ಸಹ ಒಂದು ಆಲೋಚನೆಯಲ್ಲಿ, ಕಷ್ಟದಲ್ಲಿ, ಯಾವುದೋ ಒಂದು ಸಂಕಟದಲ್ಲಿ ತೊಳಲಾಡ್ತಾ ಇರ್ತಾನೆ. ಐಶ್ವರ್ಯ ಇರ್ತಕ್ಕಂಥವ್ರಿಗೆ ಒಂದು ಕಷ್ಟ, ಐಶ್ವರ್ಯ ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಕಷ್ಟ, ಆರೋಗ್ಯ ಇರೋರಿಗೊಂದು ಕಷ್ಟ, ಇಲ್ಲದೇ ಇರೋರಿಗೊಂದು ಕಷ್ಟ, ಎಲ್ಲವೂ ಕೂಡ ನಮ್ಮ ಜೀವನ ಒಂದು ಸ್ವಲ್ಪ ಕಷ್ಟಮಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪಿತೃಗಳ ಆಶೀರ್ವಾದ ನಮಗೆ ಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಪಿತೃ ಕಾರ್ಯಗಳನ್ನು ಮಾಡೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಸಹ ಪಿತೃಪಕ್ಷದ ಶುಭಾಶಯಗಳನ್ನು TV9 ಡಿಜಿಟಲ್ ವಾಹಿನಿಯ ಮುಖಾಂತರ ಹೇಳುತ್ತಾ, ಇಂದು ಯಾರು ತಮ್ಮ ಜನ್ಮದಿನವನ್ನು ಆಚರಿಸ್ಕೊತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಶುಭವಾಗಲಿ. ಶತಮಾನಂ ಭವತಿ.
ಇಂದಿನ ಚಂದ್ರ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆಯೇ ಗೋಚಾರವನ್ನು ನೋಡೋಕ್ಕೆ ಹೋದಾಗ ರಾಹು ವೃಷಭ ರಾಶಿಯಲ್ಲಿ, ಕೇತು ವೃಶ್ಚಿಕ ರಾಶಿಯಲ್ಲಿ, ಗುರು ಮತ್ತು ಶನಿ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ತಾನೇ ರವಿ ಕನ್ಯಾ ರಾಶಿಗೆ ಪ್ರವೇಶಿಯಾಗಿ ರವಿ ಬುಧ ಕುಜ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಶುಕ್ರ ತನ್ನ ಸ್ವಂತ ಮನೆಯಲ್ಲಿ ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗೋಚಾರವನ್ನು ಅನುಸರಿಸಿ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಶುಭ ಸುದ್ದಿ ಇರುತ್ತೆ. ತಾವು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಶುಭ ಸುದ್ದಿ ಇವತ್ತು ನಮಗೆ ಸಿಗ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಆದರೆ ಮೇಷರಾಶಿಗೆ ಗುರು 10ನೇ ಮನೆಯಲ್ಲಿರ್ತಕ್ಕಂಥ ಸಂದರ್ಭ ಗುರುವಿನ ಬಲ ಕಡಿಮೆ ಇರುತ್ತೆ. ಸ್ವಶಕ್ತಿಯಿಂದ ಪ್ರತಿ ಕಾರ್ಯದಲ್ಲಿಯೂ ಸಹ ತಾವು ಮನಸ್ಸನ್ನು ಅಳವಡಿಸಿಕೊಂಡು, ಅಂದರೆ ಮನಸ್ಸಿನಿಂದ ಮಾಡಿದಂತಹ ಎಲ್ಲ ಕಾರ್ಯಗಳು ಕೂಡ ಇವತ್ತಿನ ದಿವಸ ಸಿದ್ಧಿಯಾಗುತ್ತೆ. ಕೋಪತಾಪಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಮನೆಯಲ್ಲಿ ಶಾಂತಿಯಿಂದ ಇರಿ. ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ತಾವು ಮಾತಾಡ್ತಕ್ಕಂಥ ಮಾತಿನಿಂದ ಸ್ವಲ್ಪ ಹರ್ಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ತುಂಬ ಇರುತ್ತೆ. ನ್ಯಾಯಾಲಯದಲ್ಲಿನ ಕಟ್ಲೆಗಳಿಗೆ, ಅಂದರೆ ಕೇಸುಗಳು ಅಥವಾ ಯಾವುದೋ ಒಂದು ಭೂ ವಿವಾದ, ಇವೆಲ್ಲವೂ ಕೂಡ ಚಾಲ್ತಿಯನ್ನು ಪಡೆಯತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಸಾಹಿತಿ ಬುದ್ಧಿಜೀವಿಗಳಿಗೆ ತುಂಬ ಗೌರವ ಪ್ರಶಸ್ತಿಗಳು ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ದಿನ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳು ಇವತ್ತು ಏನು ಸಂಕಲ್ಪ ಮಾಡ್ಕೋತೀರೋ ಅದಕ್ಕೆ ತಕ್ಕ ಹಾಗೆ ಫಲವನ್ನು ಕೂಡ ಪಡೀತೀರಾ. ರೈತರಿಗೂ ಒಳ್ಳೆಯ ದಿನ. ಅದರೊಂದಿಗೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಸಹ ಬಿಡುವಿಲ್ಲದ ಕೆಲಸಗಳು ಕೂಡ ಇವತ್ತಿನ ದಿನ ಇರುತ್ತೆ. ಭಾಳ ಒಳ್ಳೆಯ ದಿನವೂ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೂ ಸಹ ಎಲ್ಲ ವಿಧದಲ್ಲೂ ಕೂಡ ಪ್ರೋತ್ಸಾಹ ಸಿಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳು ಸಿಗ್ತಕ್ಕಂಥದ್ದು, ಅಥವಾ ಯಾರೋ ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂದಾಗ ಇಲ್ಲ ಮಾಡಿ ಒಳ್ಳೆಯದಾಗುತ್ತೆ ಅಂದರೆ ಅಂತಹ ಒಂದು ಶುಭ ಹಾರೈಸ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವತ್ತು ಓಂ ವಸುಪ್ರದಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 4 ತಮ್ಮ ಅದೃಷ್ಟ ಸಂಖ್ಯೆ ಆಗಿದೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರು. ಆ ಗುರುವಿನ ಅನುಗ್ರಹವನ್ನು ನೋಡೋಕ್ಕೆ ಹೋದಾಗ ಗುರುಬಲ ತುಂಬ ಚೆನ್ನಾಗಿದೆ. ಯಾವಾಗಲೂ ಹೇಳ್ತೀವಿ 2, 5, 7, 9, 11ರ ಗುರು ತುಂಬ ಅದೃಷ್ಟವನ್ನು ಕೊಡ್ತಾನೆ. ಸಾಕಷ್ಟು ಶುಭ ಫಲ ಸಿಗುತ್ತೆ. ತಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೀರ್ತಿ ಪ್ರತಿಷ್ಠೆಗಳ ಜೊತೆಗೆ ಯಾವ ಕೆಲಸ ಅರ್ಧಂಬರ್ಧ ಇತ್ತು, ಪೆಂಡಿಂಗ್ ಇತ್ತು, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ. ಧನಯೋಗ ಇದೆ. ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಶಾಂತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚು ಇವತ್ತಿನ ದಿವಸ ಜವಾಬ್ದಾರಿ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕಲಾವಿದರಾಗ್ಬೋದು, ನಟರಾಗ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗಾಗ್ಬೋದು ಹೆಚ್ಚು ಬಿಡುವಿಲ್ಲದ ಕೆಲಸ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಆಲೋಚನೆಗಳು ಗಟ್ಟಿ ಇರುತ್ತೆ. ತುಂಬ ಅಭ್ಯಾಸವನ್ನು ಕೂಡ ಮಾಡ್ತೀರಾ. ಆಲೋಚನೆಯಿಂದ ಅಭ್ಯಾಸ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರೈತರಿಗೂ ಸಹ ಸ್ವಲ್ಪ ಹೆಚ್ಚು ಜವಾಬ್ದಾರಿಯುತವಾದ ಕೆಲಸಗಳನ್ನು ಕೂಡ ನಿರ್ವಹಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರಿಗೆ ಇವತ್ತು ತಾವು ಸ್ವಂತ ಉದ್ದಿಮೆ ನಡೆಸ್ತಾ ಇದ್ದೀರಾ. ಹೆಚ್ಚು ಲಾಭದಾಯಕ ದಿನ ಕೂಡ ವೃಷಭ ರಾಶಿಯವರಿಗಾಗಿರುತ್ತೆ. ಆದರೆ ಮನಸ್ಸನ್ನು ಸ್ವಲ್ಪ ಶಾಂತಿಯಿಂದ ಇಟ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದು. ಏಕೆ ಅಂತ ಹೇಳಿದ್ರೆ ಇವತ್ತು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಚಂದ್ರನ ಫಲವನ್ನು ನೋಡೋಕ್ಕೆ ಹೋದಾಗ ಚಂದ್ರ ಶನಿ, ಆದರೆ ಅಲ್ಲಿ ಒಂದು ಸ್ವಲ್ಪ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಮೈಂಡ್ ಹೋಗ್ತಾ ಇರುತ್ತೆ. ಆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಇವತ್ತಿನ ದಿವಸ ತಾವು 9 ತಮ್ಮ ಅದೃಷ್ಟ ಸಂಖ್ಯೆ ಆಗಿರುತ್ತೆ. ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಇವತ್ತಿನ ದಿವಸ ಓಂ ಅರುಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಈಗ ಗುರು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ 8 ಸ್ವಲ್ಪ ನಾವು ದುಸ್ಥಾನ ಅಂತ ಕರಿತೀವಿ. 8 ಎಲ್ಲೋ ಒಂದು ಕಡೆ ನಮಗೆ ಆಯುರ್ಸ್ಥಾನವೂ ಕೂಡ ಆಗಿರೋದ್ರಿಂದ ಜಾಗೃತಿಯಾಗಿರಬೇಕು. ಬಂದ ಹಣವನ್ನು ವ್ಯರ್ಥ ಮಾಡ್ಕೋಬೇಡಿ. ಹೆಚ್ಚು ಖರ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಬರಬಹುದು. ಸಮಾಜದಲ್ಲಾಗ್ಬೋದು, ತಮ್ಮ ಜೊತೆ ಇರತಕ್ಕಂಥ ಪಾಲುದಾರರಾಗ್ಬೋದು, ಮಾತಿನಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ಯಾವುದನ್ನು ಅಷ್ಟೇ ಪರಿಶೀಲಿಸದೆ ಹೂಡಿಕೆ ಮಾಡಬೇಡಿ. ಯಾವುದೇ ವಸ್ತು ತಗೋಬೇಕಾದರೂ ಸಹ ಅದನ್ನು ಒಂದು ಸಾರಿ ಯೋಚನೆ ಮಾಡಿ ತೊಗೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಲೇವಾದೇವಿ ಲೆಕ್ಕಾಚಾರದಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಮಕ್ಕಳ ಉದ್ಯೋಗದ ಬಗ್ಗೆ ಶುಭ ಸಮಾಚಾರ ಇದೆ. ಮನೆ ಅಥವಾ ಸೈಟ್ ತೊಗೊಳ್ಳೋಕ್ಕೆ ಒಳ್ಳೆಯ ಅನುಕೂಲವಾದ ದಿನವೂ ಕೂಡ ಇದಾಗಿದೆ. ವಾಹನ ಯೋಗ ಇದೆ. ವಿವಾಹ ಅಥವಾ ಶುಭ ಕಾರ್ಯಗಳಿಗೆ ತಾವು ಪ್ರಯತ್ನವನ್ನು ಕೂಡ ಮಾಡಬಹುದು. ಮಹಿಳೆಯರಿಗೆ ಆಸೆಗಳು ಈಡೇರ್ತಕ್ಕಂಥ ದಿನ. ಗುರು 8ರಲ್ಲಿದ್ದಾನಲ್ವಾ, ಇದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಪ್ರಯತ್ನದಿಂದ ಫಲ ಸಿಗ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಅದರೊಂದಿಗೆ ತಮಗೆ ಗುರು 8ರಲ್ಲಿದ್ದರೂ ಸಹ ತಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಎಕ್ಸಾಲ್ಟ್ ಆಗಿದ್ದಾನೆ. ಅಂದರೆ ಉಚ್ಚ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕುಜ ಮತ್ತು ರವಿಯ ಜೊತೆ ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಇವತ್ತಿನ ದಿವಸ ಓಂ ರುದ್ರಾಯ ನಮಃ ಈ ಮಂತ್ರವನ್ನು
ಜಪ ಮಾಡ್ಕೊಳ್ಳಿ. 3 ತಮ್ಮ ಅದೃಷ್ಟ ಸಂಖ್ಯೆಯಾಗಿದೆ. ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗಣ್ಯರ ಭೇಟಿ ಆಗ್ತಕ್ಕಂಥದ್ದು. ಚಂದ್ರ ಕುಂಭದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಒಂದು ಗಾಂಭೀರ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಎಲ್ಲೋ ಒಂದು ಕಡೆ ಹೆಸರು ಕೀರ್ತಿ ಗಳಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಹೋದ್ಯೋಗಗಳಿಂದ ಮನ್ನಣೆ ಸಿಗುತ್ತೆ. ಉದ್ಯೋಗದ ಲೆಕ್ಕಾಚಾರದಲ್ಲಿ ತಮಗೆ ಕೀರ್ತಿ ಪ್ರತಿಷ್ಠೆಗಳು ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಶತ್ರುಗಳು ಮಿತ್ರರಾಗ್ತಾರೆ. ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವಯುತವಾದ ಸ್ಥಾನ ಕೂಡ ತಮಗಿರುತ್ತೆ. ವಾಹನದ ರಿಪೇರಿ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಇಂದಿನ ದಿನ ಓಂ ಸೋಮಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 8 ಆಗಿದೆ. ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ರವಿ ಈಗ ರಾಶ್ಯಾಧಿಪತಿ ರವಿ ಈಗ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕುಜ ಮತ್ತು ಬುಧನ ಜೊತೆ ಸಂಚಾರ ಮಾಡ್ತಾ ಇರೋದರ ಜೊತೆಗೆ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರುವಿನ ಬಲ ಸ್ವಲ್ಪ ಕಡಿಮೆ ಇದೆ. 6ರ ಸ್ಥಾನ ಅಂತ ಹೇಳಿದ್ರೆ ರೋಗಸ್ಥಾನ, ಸಾಲ ಸ್ಥಾನ ಕೂಡ ಇದಾಗಿರುತ್ತೆ. ಸಾಲಗಾರರಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ತಾವು ಯಾರಿಗೂ ಕೊಡಬೇಕು ಅದು ಕೂಡ ನಿಧಾನ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಇರುತ್ತೆ. ರೈತರಿಗೂ ಅಷ್ಟೇ ಇವತ್ತು ದಿವಸ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಪೆಂಡಿಂಗ್ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಿಷನರಿಗಳಿಂದ ಹುಷಾರಾಗಿರಿ. ಎಲೆಕ್ಟ್ರಿಕ್ ಇದರಿಂದ ಸ್ವಲ್ಪ ಹುಷಾರಾಗಿದ್ದಿದ್ದೆ ಆದರೆ ಒಳ್ಳೆಯದಾಗುತ್ತೆ. ದೂರದ ಪ್ರಯಾಣ ಬೇಡ ಅಂತ ಹೇಳುತ್ತೆ. ರೈತರಿಗೂ ಅಷ್ಟೇ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥ ದಿನ ಸಹ ಸಿಂಹರಾಶಿಯವರಿಗಾಗಿರುತ್ತೆ. ಮಹಿಳೆಯರು ಅಷ್ಟೇ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ. ಊಹಾಪೋಹಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಡಿ. ಇವತ್ತು ಓಂ ಶಂಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 2 ತಮ್ಮ ಅದೃಷ್ಟದ ಸಂಖ್ಯೆಯಾಗಿರುತ್ತೆ. ಇಂದಿನ ದಿನ ಆರೆಂಜ್ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಈಗಾಗಲೇ ರವಿ ಬುಧ ಕುಜ 3 ಗ್ರಹಗಳು ಸಂಚಾರ ಮಾಡ್ತಾ ಇದ್ದಾವೆ. ಇಲ್ಲಿ ರವಿಗೂ ಬುಧನಿಗೇನಂತ ಒಂದು ಶತ್ರುತ್ವ ಇಲ್ಲ. ಆದರೆ ಬುಧ ಮತ್ತು ಕುಜನಿಗೆ ಶತ್ರುತ್ವ ಇರತಕ್ಕಂಥ ಈ ಒಂದು ಸಂದರ್ಭ. ಅದರೊಂದಿಗೆ ಇವತ್ತಿನ ದಿವಸ ತಮಗೆ ಏನು ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಾನ ಕೂಡ ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದಷ್ಟು ಪಂಚಮಂ ಕಾರ್ಯಸಿದ್ಧಿ ಇದ್ದರೂ ಸಹ, ಗುರುವಿನ ಬಲ ಇದ್ದರೂ ಸಹ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ತಾ ಇರುತ್ತೆ. ಚಾಣಾಕ್ಷತನೆಯಿಂದ ಇವತ್ತು ಎಲ್ಲ ಕೆಲಸಗಳನ್ನು ಕೂಡ ತಾವು ನಿಭಾಯಿಸ್ತೀರಾ. ಚಾಣಾಕ್ಷತನ ತುಂಬ ಚೆನ್ನಾಗಿ ತಮಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಪೇಕ್ಷಿತ ಧನಲಾಭ ಸಿಗುತ್ತೆ. ಮಕ್ಕಳಿಂದ ಕೀರ್ತಿ ಅಂದರೆ ಮಕ್ಕಳ ಒಂದು ಪ್ರಗತಿಯನ್ನು ಕಂಡು ಸಂತೋಷ ಪಡ್ತಕ್ಕಂಥ ದಿನ ಕೂಡ ಇದು ಇವತ್ತಿನ ದಿವಸ ಆಗುತ್ತೆ. ಅಕ್ಕ ತಂಗಿಯರ ಜೊತೆ, ಅಣ್ಣ ತಮ್ಮಂದಿರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ. ವಾಹನ ಯೋಗ ಇದೆ, ಧನಯೋಗ ಇದೆ, ಪ್ರೊಫೆಷನಲ್ಲಿ ವೃದ್ಧಿ ಇದೆ. ವ್ಯಾಪಾರಸ್ಥರಿಗೂ ಸಹ ಲಾಭದಾಯಕ ದಿನ. ರಾಜಕಾರಣಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಅದೃಷ್ಟದ ದಿನವೂ ಸಹ ಕನ್ಯಾ ರಾಶಿಯವರಿಗೆ ಆಗಿದೆ, ತುಂಬಾ ಚೆನ್ನಾಗಿದೆ. ಇವತ್ತಿನ ದಿನ ಓಂ ಶಿವತರಾಯ ನಮಃ, ಓಂ ಶಿವತರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 7 ಆಗಿದೆ. ತಿಳಿ ನೀಲಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ತುಲಾರಾಶಿಯ ರಾಶ್ಯಾಧಿಪತಿ ಶುಕ್ರ ಈಗ ಜನ್ಮದಲ್ಲಿಯೇ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಹೌದು. ಹಾಗೆಯೇ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರು ಶನಿ ಧರ್ಮಾಧಿಪತಿ ಕರ್ಮಾಧಿಪತಿ, ಅದರೊಂದಿಗೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ರವಿ ಬುಧ ಕುಜ ಇದನ್ನೆಲ್ಲವನ್ನು ಗಮನಿಸಿ ನೋಡೋಕ್ಕೆ ಹೋದಾಗ ಸ್ವಲ್ಪ ಕ್ಷಮಾಗುಣ ಇರುತ್ತೆ, ದಯೆ ಇರುತ್ತೆ. ದ್ವಿತೀಯದಲ್ಲಿರ್ತಕ್ಕಂಥ ಕೇತುವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಇವತ್ತಿನ ದಿನ ಅದೃಷ್ಟದ ದಿನವೂ ಹೌದು. ಎಲ್ಲ ಕಾರ್ಯಗಳು ಕೂಡ ಮುಂದೂಡಲ್ಪಟ್ಟಿರ್ತಕ್ಕಂಥ ಕಾರ್ಯಗಳು ಈಗ ತಕ್ಷಣ ಕಾರ್ಯಗತ ಆಗ್ತಕ್ಕಂಥ ದಿನ ಕೂಡ ಇದಾಗಿದೆ. ಮಡದಿಯಿಂದ ಒಂದು ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಅಪ್ಪ ಅಮ್ಮನಿಂದ ಒಂದು ಉಡುಗೊರೆ ಸಹ ಸಿಗ್ತಕ್ಕಂಥ ದಿನ ಕೂಡ ಇದಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ಶುಭ ದಿನವೂ ಕೂಡ ಹೌದು. ನೌಕರಿಯಲ್ಲಿರ್ತಕ್ಕಂಥವರಿಗೆ ಶುಭ ದಿನ. ಸ್ವಂತ ಉದ್ದಿಮೆ ನಡೆಸ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಸಾಕಷ್ಟು ಲಾಭದಾಯಕ ದಿನ ಕೂಡ ಇದಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ಟಮಕ್ ರಿಲೇಟೆಡ್ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವತ್ತಿನ ದಿವಸ ಓಂ ಅಮೃತಾಧೀಶಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಬೂದು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 1 ಆಗಿದೆ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಮಹತ್ವದ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಇವತ್ತು ವೃಶ್ಚಿಕ ರಾಶಿಯವರಿಗೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರು ಶನಿಯನ್ನು ಅನುಸರಿಸಿ ನಾವು ನೋಡೋಕೆ ಹೋದಾಗ ಗುರುಬಲ ಇಲ್ಲ. ಆದರೆ ಶನಿ 3ನೇ ಮನೆಯಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ದಿಟ್ಟ ಕಾರ್ಯಗಳನ್ನು ತಾವು ನಿರಾಯಾಸವಾಗಿ ಎಲ್ಲವನ್ನೂ ಕೂಡ ಮಾಡ್ತಕ್ಕಂಥ ಶಕ್ತಿ ಇವತ್ತು ವೃಶ್ಚಿಕ ರಾಶಿಯವರಿಗಿರುತ್ತೆ. ವಾಹನ ಯೋಗ ಇದೆ, ಗುರುಗಳ ಅನುಗ್ರಹ ಇದೆ. ಗುರುವಿನ ಬಲ ಇಲ್ಲ, ಆದರೂ ಗುರುಗಳ ಅನುಗ್ರಹ ತುಂಬ ಚೆನ್ನಾಗಿದೆ. ಬಂಧುಗಳ ಆರೈಕೆ ಇದೆ, ದೂರದ ಪ್ರಯಾಣ ಯೋಗ ಇದೆ. ಅದರೊಂದಿಗೆ ಇವತ್ತು ಯಾವುದೋ ಹೊಸ ವಸ್ತುವನ್ನು ಸಹ ತಾವು ತಗೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ರೈತರಿಗೂ ಶುಭ ಸಮಾಚಾರ ಸಿಗ್ತಕ್ಕಂಥ ದಿನ.
ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ವಾಹನ ಯೋಗ ಇರತಕ್ಕಂಥ ದಿನ ಕೂಡ ಇದಾಗಿದೆ. ಓಂ ನಿರಂಜನಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಪಿಂಕ್ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 5 ಆಗಿದೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಇವತ್ತಿನ ದಿವಸ ಗುರುಬಲ ಈಗ ತಾನೇ ಬಂತು. ದ್ವಿತೀಯದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರು ಶನಿ, ಅದರೊಂದಿಗೆ ಸಾಡೆ ಸಾತಿಯ ಕಡೆಯ ಭಾಗ, ಇನ್ನು ಇವತ್ತಿನ ಗೋಚಾರ ಸ್ಥಿತಿ ನೋಡೋಕೆ ಹೋದಾಗ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಚಂದ್ರನ ಬಲವನ್ನು ಅನುಸರಿಸಿ ಇವತ್ತು ನೋಡೋಕೆ ಹೋದಾಗ ಧನುಸು ರಾಶಿಯವರಿಗೆ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಒಳ್ಳೆಯದಾಗ್ತಕ್ಕಂಥ ದಿನ. ಆಧ್ಯಾತ್ಮಿಕ ಚಿಂತಕರಾಗ್ಬೋದು, ಪುರೋಹಿತರಾಗ್ಬೋದು, ಶಾಸ್ತ್ರಿಗಳಾಗ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇರತಕ್ಕಂಥ ದೈವ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯ ಕಾಲವೂ ಕೂಡ ಇದಾಗಿದೆ. ಉಪನ್ಯಾಸಕರು, ಉಪಾಧ್ಯಾಯರು ಇವರೆಲ್ಲರಿಗೂ ಸಹ ತುಂಬ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿದೆ. ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ. ಅಧ್ಯಯನಕ್ಕೆ ಪ್ರಾಶಸ್ತ್ಯ ಸಿಗುತ್ತೆ. ತಾವು ಯಾವುದೋ ರಿಸರ್ಚ್ ಮಾಡಬೇಕು ಅಂತಿದ್ದೀರಾ, ಕುಟುಂಬದಲ್ಲಿ ಸಪೋರ್ಟ್ ಸಿಗ್ತಕ್ಕಂಥ ದಿನ. ಅದರೊಂದಿಗೆ ಇವತ್ತಿನ ದಿವಸ ಸ್ವಂತ ನಿರ್ಣಯದಿಂದ ಸಾಕಷ್ಟು ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥ ದಿನ. ಸ್ನೇಹಿತರಿಂದ ಲಾಭದಾಯಕ ದಿನವೂ ಕೂಡ ಇದಾಗಿದೆ. ಸಹೋದ್ಯೋಗಿಗಳಿಂದ ಒಂದು ಸಾಮರಸ್ಯ ಇರುತ್ತೆ. ಉದ್ಯೋಗದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ದಿನವೂ ಕೂಡ ಇದಾಗಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಧನುಸು ರಾಶಿಯವರು ಕೊಡಬೇಕಾಗಿರುತ್ತೆ. ಇವತ್ತಿನ ದಿವಸ ಓಂ ವೀರಭದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 9 ಆಗಿದೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಗುರು ಶನಿ ಸ್ಥಿತರಾಗಿದ್ದಾರೆ. ಇದನ್ನು ಅನುಸರಿಸಿ ನಾವು ದ್ವಿತೀಯದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಚಂದ್ರನ ಬಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಬೇರೆಯವ್ರಿಗೆ ಸಹಾಯ ಮಾಡ್ತೀರಾ. ಹಿರಿಯರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅಕ್ಕ ತಂಗಿಯರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮಕ್ಕಳ ಅಭಿವೃದ್ಧಿ ಇರುತ್ತೆ. ಮಕ್ಕಳ ಒಂದು ಅವರ ವಿದ್ಯಾರ್ಥಿಗಳಾಗಿರಲಿ ಅಥವಾ ಉದ್ಯೋಗದಲ್ಲಾಗಿರಲಿ ಅವರ ಒಂದು ಕೀರ್ತಿಯನ್ನು ಕಂಡು ಇವತ್ತು ಸಂತೋಷ ಪಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಸ್ವಲ್ಪ ದಾಯಾದಿಗಳ ಕಲಹ ಬರ್ಬೋದು, ಹುಷಾರಾಗಿದ್ದಿದ್ದೆ ಆದರೆ ಒಳ್ಳೆಯದು. ಭೂ ವಿವಾದ ಬರ್ಬೋದು. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೂಡ ಮಕರ ರಾಶಿಯವರು ಕೊಡಬೇಕಾಗಿರುತ್ತೆ. ಓಂ ವಿಶ್ವೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 6 ಆಗಿದೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲೇ ಚಂದ್ರ ಸಂಚಾರ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಇದರ ಯೋಗಾಯೋಗಗಳು ನೋಡೋಕೆ ಹೋದಾಗ ಸ್ವಲ್ಪ ಅಪವಾದಗಳು ಬರ್ಬೋದು, ಅಪಕೀರ್ತಿ ಬರ್ಬೋದು. ಅದರೊಂದಿಗೆ ಉದ್ಯೋಗದಲ್ಲಿ ಸ್ವಲ್ಪ ತನ್ಮಯತೆ ಇರಲಿ. ಬೇರೆ ಕಡೆ ಗಮನವನ್ನು ಕೊಡಬೇಡಿ. ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥ ದಿನ ಕೂಡ ಇವತ್ತಿನ ದಿನ ಆಗಿರುತ್ತೆ. ಕಬ್ಬಿಣದ ವ್ಯಾಪಾರಿಗಳಿಗೆ ಶುಭ ದಿನವೂ ಹೌದು. ಬಂಗಾರ ಅಥವಾ ಲೋಹ ಮಾರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ತುಂಬ ಒಳ್ಳೆಯ ದಿನವೂ ಕೂಡ ಇದಾಗಿರುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಶುಭ ದಿನ. ಅವರ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗ್ತಕ್ಕಂಥ ದಿನ. ಕುಟುಂಬದಲ್ಲಿ ಒಳ್ಳೆಯ ಸಪೋರ್ಟ್ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಶುಭ ದಿನ. ಅಥವಾ ದೂರದ ಪ್ರಯಾಣ ಇರ್ಬೋದು, ವಿದೇಶಕ್ಕಿರ್ಬೋದು, ಅಧ್ಯಯನಕ್ಕಾಗಿ ಬೇರೆ ಸಂಸ್ಥೆಗಿರ್ಬೋದು. ತಾವು ಇವತ್ತಿನ ದಿವಸ ಏನು ಯೋಚನೆ ಮಾಡ್ತಾ ಇದ್ದೀರಾ ಅದು ಇವತ್ತು ನೆರವೇರ್ತಕ್ಕಂತಹ ದಿನ ಸಹ ಕುಂಭರಾಶಿಯವರಿಗಾಗಿರುತ್ತೆ. ಮಹಿಳೆಯರು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದು. ಇವತ್ತಿನ ದಿನ ಓಂ ನಾಗೇಂದ್ರ ಹಾರಾಯ ನಮಃ. ಓಂ ನಾಗೇಂದ್ರ ಹಾರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 2 ಆಗಿದೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 11ರ ಗುರು ಸಂಚಾರ, ಗುರುಬಲ ಬಂದಿದೆ. ಈಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಸ್ವಲ್ಪ ಕಷ್ಟಕೂಟಲೆಗಳಿತ್ತು, ಮಾನಸಿಕ ನೆಮ್ಮದಿ ಇರಲಿಲ್ಲ, ಅದೆಲ್ಲವೂ ಕೂಡ ಈಗ ಬದಲಾವಣೆ ಆಗ್ತಾ ಇದೆ. ನವೆಂಬರ್ 20ರ ತನಕ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಮಕರ ರಾಶಿ, ಅದರೊಂದಿಗೆ ತುಂಬ ಅದೃಷ್ಟದ ಕಾಲವೂ ಕೂಡ ಇದಾಗಿದೆ. ಹೊಸ ಪ್ಲಾನನ್ನು ಮಾಡ್ಕೋಬೋದು, ಹೊಸ ಉದ್ಯೋಗಕ್ಕಾಗಿ ಹರಿಸ್ಬೋದು, ಅಥವಾ ಹೊಸ ಉದ್ಯೋಗಕ್ಕೆ ತಾವು ಶಿಫ್ಟ್ ಆಗ್ತಕ್ಕಂಥ ಸಮಯ ಕೂಡ ಈಗ ಬಂದಿದೆ. ಕುಟುಂಬದಲ್ಲಿ ಒಳ್ಳೆಯ ಸಪೋರ್ಟ್ ಇರುತ್ತೆ. ವೈವಾಹಿಕ ಜೀವನದಲ್ಲಿ ಒಳ್ಳೆಯದಾಗತ್ತೆ. ಸಂಗಾತಿಯಿಂದ ಬೆಂಬಲ ಅಂತ ಹೇಳುತ್ತೆ. ಅದರೊಂದಿಗೆ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರಿಗೂ ತುಂಬ ಒಳ್ಳೆಯದ ಕಾಲವೂ ಕೂಡ ಇದಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲ. ಸರ್ಕಾರಿ ಅಧಿಕಾರಿಗಳಿಗೂ ಸಹ ಬಡ್ತಿ ಸಿಗ್ತಕ್ಕಂಥ ಕಾಲ ಕೂಡ ಇದಾಗಿದೆ. ರೈತರಿಗೂ ಒಳ್ಳೆಯ ಕಾಲವೂ ಕೂಡ ಇದಾಗಿದೆ. ಇವತ್ತಿನ ದಿವಸ ತುಂಬ ಒಳ್ಳೆಯ ದಿನ. ಪ್ರಶಂಸೆಗಳು ಸಿಗೋದ್ರ ಜೊತೆಗೆ ಆಕಸ್ಮಿಕ ಧನಲಾಭದ ಯೋಗವೂ ಸಹ ಮೀನರಾಶಿಯವರಿಗಿದೆ. ಗುರುಬಲ ಇದೆ, ಒಳ್ಳೆಯದಾಗತ್ತೆ. ಇವತ್ತು ತುಂಬ ಚೆನ್ನಾಗಿರುತ್ತೆ. ಸಂಧ್ಯಾ ಕಾಲಕ್ಕೆ ಶುಭ ಸುದ್ದಿ ಸಿಗ್ತಕ್ಕಂಥ ದಿನವೂ ಕೂಡ ಇದಾಗಿದೆ. ಇಂದು ಓಂ ಮೃತ್ಯುಂಜಯಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆ 4 ಆಗಿದೆ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.